ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ವಿ, ಮತ್ತೆ ನಾವು ಇಲ್ಲಿ ಎಷ್ಟು ವರ್ಷಗಳಿಂದ ನಾವು ಈ ಮನೆಯಲ್ಲಿ ಯುಗಾದಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಾರಿ ನಮ್ಮ ಮನೆಯಲ್ಲಿ ಅಡಿಗೆ ಮಾಡಿಲ್ಲ ನಾವು. ಯಾಕೆ, ಮನೆ ಮುಂದ ಹೇಗೆ ರಂಗೋಲಿನ ಹಾಕಿದ್ವಿ, ಹಾಗೆ ಯುಗಾದಿ ಹಬ್ಬದ ಸ್ಪೆಷಲ್ ಬೇವನ್ನ ನಾವು ಹೇಗೆ ಕಲ್ಸಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಯುಗಾದಿ ಹಬ್ಬ ಬಂತಂದ್ರೆ ಏನೋ ಒಂದು ಹೊಸತನ ಬರುತ್ತೆ, ಹೊಸ ವರ್ಷ ಆರಂಭ ಆಗುತ್ತೆ. ಹಾಗಾಗಿ ನಮ್ಗ ಈ ಹಬ್ಬ ತುಂಬಾನೇ ಸ್ಪೆಷಲು. ಹಾಗಾಗಿ ಬೆಳಗಿನ ಜಾವ ಇವತ್ತು 3:30ಗೆ ಎದ್ದಿದ್ದೀನಿ. ಯಾಕಂದ್ರೆ ನಾನು ನೈಟೇ ಎಲ್ಲ ಕಸ ಬಳಿದು ಈ ತರ ಕಲರ್ ನೀರನ್ನ ಹಾಕಿ ಇಡ್ತಾ ಇದ್ದೆ. ಈಗ ಹಬ್ಬದ ಮುಂದ 2-3 ದಿನದಿಂದ ಗಾಳಿ ಮಳೆ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಮತ್ತೆ ನಾನು ಎಲ್ಲ ಕಸ ಬಳಿದ್ಮೇಲೆ ಗಾಳಿ ಬಿಟ್ರೆ ಮತ್ತೆ ಎಲ್ಲ ಹಾಗೆ ಆಗುತ್ತಾ ಅಂತೇಳಿ ನೈಟ್ ಏನೂ ಮಾಡ್ಲಿಲ್ಲ. ಅದಕ್ಕಾಗಿ ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ಕೂಡ ಎಲ್ಲ ಕಸ ಗುಡಿಸಿ ನೀರ್ ಹೊಡೆದು ತುಳಿಬೇಕಲ್ಲ. ಹೊಸ ವರ್ಷ ನಮ್ಗೆ ಇದು ಹೊಸ ಹಬ್ಬ. ಹಾಗಾಗಿ ಮನೆ ಮುಂದೆ ಕೂಡ ಎಲ್ಲ ನೀರನ್ನ ಬಿಟ್ಟು ತೊಳಿತಾ ಇದ್ದೀನಿ. ಈ ಸಾರಿ ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿದ್ದೀನಿ. ಈ ಸರ ಜಾಜು ಇಂದ ಸಾರಿಸಿ ಅರಿಶಿಣದಿಂದ ಬಾರ್ಡರ್ ಮಾಡಿದ್ದೀನಿ. ಯಾವಾಗ್ಲೂ ನಾನು ಹೊಸ್ತಲಿಗೆ ಈ ರೀತಿ ಅರಿಶಿಣ ನೀರು ಹಾಕಿ ಸಾರಿಸ್ತೇನಲ್ಲ, ಪ್ರತಿ ಶುಕ್ರವಾರ, ಮಂಗಳವಾರ, ಮತ್ತೆ ಹಬ್ಬ ಹರಿದಿನಗಳಲ್ಲಿ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ ಈ ರೀತಿ ಮಾಡ್ಕೊಂತೀನಿ. ನಡುವು ಅರಿಶಿಣದಿಂದ ಸಾರಿಸಿ ಸುತ್ತ ಈ ರೀತಿ ಜಾಜು ಬಾರ್ಡರ್ ಹಾಕ್ತಾ ಇದ್ದೆ. ಈ ಸಾರಿ ಸ್ವಲ್ಪ ಚೇಂಜ್ ಇರ್ಲಿ ಅಂತೇಳಿ ಮಧ್ಯದಲ್ಲಿ ಜಾಜುನ ರೌಂಡ್ ಆಗಿ ಸಾರಿಸಿ ಮತ್ತೆ ಅರಿಶಿಣದಿಂದ ಪಟ್ಟಿನ ತೆಗಿತಾ ಇದ್ದೀನಿ. ಇದು ನಮ್ಮ ಮನೆ ಮುಂದೆನೆ ಬೇವಿನ ಗಿಡ ಇದೆಯಲ್ಲ, ಅಲ್ಲಿ ಕೂಡ ನಾನು ಡೈಲಿ ರಂಗೋಲಿ ಹಾಕಿ ಆ ಗಿಡಕ್ಕೆ ಪೂಜೆ ಮಾಡ್ತೀನಿ. ಹಾಗೆ ತುಳಸಿ ಗಿಡಕ್ಕೂ ಕೂಡ, ತುಳಸಿ ಬೃಂದಾವನ ಇದೆಯಲ್ಲ ಅದಕ್ಕೂ ಕೂಡ ಸುತ್ತ ಅರಿಶಿಣ ಹಚ್ಚಿ ಮಧ್ಯದಲ್ಲಿ ಜಾಜು ಹಾಕಿ ಅದ್ರ ಸುತ್ತ ಮತ್ತೆ ಅರಿಶಿಣದಿಂದ ಬಾರ್ಡರ್ ಅನ್ನ ಹಾಕ್ತಾ ಇದ್ದೀನಿ. ಆಕ್ಚುಲ್ ನಮ್ ತುಳಸಿ ಯಾವಾಗ್ಲೂ ತುಂಬಾ ಇರ್ತಿತ್ತು. ಈ ಬೃಂದಾವನ ತುಂಬಾ ತುಳಸಿ ಗಿಡ ಇರ್ತಾ ಇದ್ವು. ಸ್ವಲ್ಪ ದಿನ ನಾವು ಊರಿಗೆ ಹೋಗಿದ್ವಿ. ಊರಿಗೆ ಹೋದಾಗ ಗಿಡಕ್ಕೆ ನೀರ್ ಹಾಕೋರು ಯಾರು ಇರ್ಲಿಲ್ಲ. ಹಾಗಾಗಿ ಫುಲ್ ಗಿಡ ಎಲ್ಲ ಒಣಗೋಗ್ಬಿಟ್ಟಿತ್ತು. ಒಣಗೋಗಿರೋಂತ ಗಿಡ ಇರಬಾರ್ದು ಅಂತಾರಲ್ಲ, ಅದಕ್ಕಾಗಿ ನಾನು ಒಂದೇ ಗಿಡ ಮಾತ್ರ ಸ್ವಲ್ಪ ಹಸಿರಾಗಿತ್ತು, ಅದೊಂದನ್ನೇ ಬಿಟ್ಟು ಉಳಿದದೆಲ್ಲ ಕಿತ್ತಾಕ್ಬಿಟ್ಟಿನಿ. ಇನ್ನು ಅಷ್ಟೊಟ್ಟಿಗೆ ನನ್ನ ಮಗಳಿದ್ಲು. ವಾಕಿಂಗ್ ಹೋಗಿ ಬರೋಣ ಬಾ ಮಮ್ಮಿ ಅಂದ್ಲು. ನಾವು ಡೈಲಿ ಮಾರ್ನಿಂಗ್ ವಾಕಿಂಗ್ ಮಾಡ್ತೀವಿ. ಮನೆ ಮುಂದೆ ವಾಕಿಂಗ್ ಮಾಡಿದ್ರೆ ಮಾತ್ರ ನೈಟ್ ಟೈಮಲ್ಲೇ ವಾಕ್ ಮಾಡ್ತೀನಿ. ಬಟ್ ಗಾರ್ಡನ್ಗೆ ಹೋಗ್ತೀವಿ ಮಾರ್ನಿಂಗ್. ನನ್ನ ಮಗಳ ಜೊತೆಗಿದ್ಲಂದರೆ, ನಾನು ಒಬ್ಬಳೇ ಆದರೆ ಮನೆ ಮುಂದೆ ಮಾಡ್ತೀನಿ, ಅವಳು ಜೊತೆಗೆ ಬಂದ್ಲಂದರೆ ಗಾರ್ಡನ್ಗೆ ಹೋಗ್ತೀವಿ. ಗಾರ್ಡನ್ಗೆ ಹೋಗ್ಬೇಕಾದ್ರೆ ನೈಟ್ ಟೈಮೆಲ್ಲ ಚೆನ್ನಾಗಿ ಅನಿಸಲ್ಲ. ಪಕ್ಕದಲ್ಲೇ ನಮ್ಮ ಗಾರ್ಡನ್ ಇರೋದು, ಭಾಳ ದೂರ ಏನಿಲ್ಲ. ಅದಕ್ಕಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನು ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಿ ಒಂದು 2 ರೌಂಡ್ ಹಾಕಿದ್ವಿ ಅಷ್ಟೇ ಇವತ್ತು. ಡೈಲಿ ಒಂದು 4 ರೌಂಡ್ ಹಾಕ್ತೀವಿ. ಬಟ್ ಇವತ್ತು ಹಬ್ಬ ಇದೆ ಅಲ್ಲ, ಇನ್ನೂ ಮನೇಲೆ ರಂಗೋಲಿ ಹಾಕಿಲ್ಲ. ಅದಕ್ಕಾಗಿ 2 ರೌಂಡ್ ಹಾಕೋಣ ಅಂತೇಳಿ ರೌಂಡ್ ಹಾಕ್ತಾಯಿದ್ದೀವಿ. ಈ ರೀತಿ ಗಾರ್ಡನ್ನಲ್ಲಿ ವಾಕಿಂಗ್ ಮಾಡಬೇಕಾಯ್ತಂದ್ರೆ ಹಕ್ಕಿಗಳ ಚಿಲಿಪಿಲಿ ಶಬ್ದ, ಈ ಗ್ರೀನ್ ಕಣ್ಣಿ ನೋಡಿ ಆ ತಣ್ಣನ ಗಾಳಿ ಬಂತಂದರೆ ಅದು ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಹಾಗಾಗಿ ನಾನು ಡೈಲಿ ವಾಕ್ ಮಾಡ್ತೀನಿ. ಬಟ್ ನನ್ನ ಮಗಳಿಗೆ ಟೈಮ್ ಇರೋದಿಲ್ಲಲ್ಲ, ಆಕೆ ಡ್ಯೂಟಿಗೆ ಹೋಗಬೇಕು. ಹಾಗಾಗಿ ಅವಳು ಒನ್ ಡೇ ಬರ್ತಾಳೆ, ಒಂದಿನ ಬರೋದಿಲ್ಲ. ಇನ್ನು ಈ ವರ್ಷದಿಂದ ನಾನು ಡೈಲಿ ಸ್ಟಾರ್ಟ್ ಮಾಡ್ತೀನಿ ಅಂಥೇಳಿ ಅವಳು ಕೂಡ ಪ್ರತಿದಿನ ಬರ್ತಾ ಇದ್ದಾಳೆ. ಆ್ಯಕ್ಚುಲ್ ನಾನು ಗಾರ್ಡನ್ಗೆ ಹೋಗ್ಬೇಕಾಯ್ತಂದ್ರೆ ಬಿಸಿನೀರು ಕುಡಿದು ವಾಕ್ ಹೋಗ್ತೀನಿ. ಬಟ್ ಲೇಟ್ ಆಗುತ್ತೆ ಅಂತೇಳಿ ಹಾಗೆ ಹೋಗಿದ್ವಿ. ಇನ್ನು ಬಂದಮೇಲೆ ಆ ಬಿಸಿನೀರು ಬೆಳಗ್ಗೆ ಕುಡಿದಿಲ್ಲ ಅಂದ್ರೆ ನಂಗೆ ಜೀವನೇ ಸಮಾಧಾನ ಇರೋಲ್ಲ. ಹಾಗಾಗಿ ಫಸ್ಟ್ ನೀರು ಕಾಸ್ಕೊಂಡು ಒಂದು ಗ್ಲಾಸ್ ತುಂಬ ಬಿಸಿನೀರು ಕುಡಿದು ಇನ್ನು ರಂಗೋಲಿ ಹಾಕೋಣ ಅಂತೇಳಿ ಒಳಗಡೆ ಎಲ್ಲ ನಾನು ಹಾಕ್ತಾಯಿದ್ದೀನಿ. ಬೇವಿನ ಗಿಡದ ಮುಂದೆ ಕುಬೇರ ರಂಗೋಲಿನ ಹಾಕಿದ್ದೀನಿ, ಚಿಕ್ಕವೇ ಹಾಕ್ತಾಯಿದ್ದೀನಿ. ತುಳಸಿ ಗಿಡದ ಮುಂದೆ ಒಂದಷ್ಟು ದಳ ಪದ್ಮನ ಬರೆದು ಬಾರ್ಡ್ರಲ್ಲಿ ಮತ್ತು ಎಳೆಗಳನ್ನು ಹಾಕ್ತಾಯಿದ್ದೀನಿ. ನೋಡಿ ನಮ್ಮ ಗಿಡ ಎಷ್ಟು ಒಂದೇ ಕಡ್ಡಿ ನಿಂತಿದೆ, ಇಲ್ಲಾಂದರೆ ಇದ್ರ ತುಂಬ ಎಷ್ಟು ಕಳೆ ಆಗಿದೆ. ನಮ್ಮ ಲಾಸ್ಟ್ ವೀಡಿಯೋಗಳೆಲ್ಲ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ನಮ್ಮ ತುಳಸಿ ಗಿಡ ಅಂತ. ಇನ್ನು ಮುಂದೆ ಸಿಮೆಂಟ್ ಪಟ್ಟಿ ಇತ್ತಲ್ಲ, ಅಲ್ಲಿ ಕೂಡ ಸ್ವಲ್ಪ ಜಾಜು ಉಳಿದಿತ್ತು. ಈ ರೀತಿ ಪಟ್ಟಿ ತೆಗೆದ್ರೆ ಟ್ರೆಡಿಷ್ನಲ್ ಆಗಿ ಕಾಣುತ್ತಲ್ಲ ಅಂಥೇಳಿ ಪಟ್ಟಿ ತೆಗೆದು ಅಲ್ಲಿ ಕೂಡ ಒಂದು ಚಿಕ್ಕದು ಬಾರ್ಡ್ರ್ ಹಾಕಿದ್ದೀನಿ. ಇನ್ನು ಹೊಸ್ಲಿಗೆ ಕೂಡ ರಂಗೋಲಿ ಹಾಕಿದ್ದೀನಿ. ಆ್ಯಕ್ಚುಲು 24 ಎಳೆಗಳಷ್ಟೇ ಎಳೆದು ಆ ಕಡೆ ಈ ಕಡೆ ಫ್ಲವರ್ಸ್ ಹಾಕ್ತಾಯಿದ್ದೆ. ಹಬ್ಬ ಇರೋದ್ರಿಂದ ಆ 24 ಎಳೆಗಳ ಜೊತೆಗೆ ಚಿಕ್ಕ ರಂಗೋಲಿ ಕೂಡ ಹಾಕಿದ್ದೀನಿ ಹೊಸ್ತಿಲ ಮೇಲೆ. ಯಾಕಂದರೆ ನಮ್ಮ ಕುಶಲ ತಿರುಗಾಡ್ದಾಳಲ್ಲ, ರಂಗೋಲಿ ಎಲ್ಲ ಚೆಲ್ಲಿ ಬಿಡ್ತಾಳೆ, ಕೆಡಿಸಿಬಿಡ್ತಾಳೆ. ಹಾಗಾಗಿ ನಾನು ಕೊನೆಯಲ್ಲಿ ಅಷ್ಟೇ ಹಾಕ್ತೀನಿ, ಮಧ್ಯದಲ್ಲಿ ಕಡಿಮೆ. ಇನ್ನು ನಾನು ಒಳಗೆಲ್ಲ ರಂಗೋಲಿ ಹಾಕೋದು ಮುಗಿಸೋಷ್ಟೊತ್ತಿಗೆ ಹುಡುಗರೆಲ್ಲ ಎದ್ಬಿಟ್ರು, ಬೆಳಗ್ಗೆ ಹರಿದ್ಬಿಡ್ತು. ನನ್ನ ಮಗಳು ನಾನು ಹೊರಗಡೆ ರಂಗೋಲಿ ಹಾಕ್ತೀನಿ ಅಂತ ಅವಳು
ಚಿಕ್ಕದಾಗಿ ಒಂದು ಹೊರಗಡೆ ರಂಗೋಲಿ ಹಾಕಿದ್ದೀವಿ. ಆ್ಯಕ್ಚುಲಿ ಇದು ಲಾಸ್ಟ್ ಇಯರ್ ಕೂಡ ಸೈಡಲ್ಲೇ ಹಾಕಿದ್ವಿ. ಲಾಸ್ಟ್ ಇಯರ್ ತುಂಬ ದೊಡ್ಡ ರಂಗೋಲಿ ಹಾಕಿದ್ವಿ. ನನ್ನ ಚಿಕ್ಕ ಮಗಳು ಕೂಡ ಇಲ್ಲೇ ಇದ್ಲಲ್ಲ, ಒಬ್ರಿಗೊಬ್ರಿದ್ರೆ ರಂಗೋಲಿ ಹಾಕೋದಕ್ಕೆ ತುಂಬ ಸುಲಭವಾಗುತ್ತೆ. ಯಾಕಂದರೆ ಅದಕ್ಕೆ ಜಾಸ್ತಿ ಟೈಮ್ ಬೇಕು. ಸೈಡಲ್ಲಿ ಹಾಕಿರುವಂಥ ರಂಗೋಲಿ ಇವತ್ತು ಚಿಕ್ಕದು ಮಧ್ಯದಲ್ಲಿ ಹಾಕಿದ್ದೀವಿ. ನಮ್ಮ ಮನೆ ಹಿಂದ್ಗಡೆ ಮಾವಿನ ಗಿಡ ಇದೆ ನೋಡಿ, ಎಷ್ಟೊಂದು ಕಾಯಿಗಳಾಗಿದ್ದಾವೆ. ಈ ಮಾವಿನ ಗಿಡ ಚಿಗುರು ಬಿಟ್ಟು ಹೂ ಬಿಟ್ಟು ಕಾಯಿ ಬಿಟ್ಟಿದೆ ಅಂದರೆ ಹಬ್ಬ ಬಂತು ಅಂತ ಅನಿಸುತ್ತೆ. ಹಾಗೆ ನಮ್ಮ ಮನೆ ಮುಂದೆ ಬೇವಿನ ಗಿಡ ಕೂಡ ಇದೆ, ಅಲ್ಲಿ ಕೂಡ ಚಿಗುರು ಬಂದು ಹೂವು ಬಿಡುತ್ತೆ ಅಂದರೆ ಇನ್ನು ಹೊಸ ವರ್ಷ ಬಂತು, ಉಗಾದಿ ಬಂತು ಅಂತ ಅನಿಸುತ್ತೆ. ಆ್ಯಕ್ಚುಲ್ ಈ ವಿಡಿಯೋ ಒನ್ ಡೇ ಬಿಫೋರೇ ಮಾಡಿದ್ದೀವಿ. ಯಾಕಂದರೆ ಕಾಯಿನೂ ಇವತ್ತೇ ತರಬೇಕು, ಬೇವಿನೂ ಇವತ್ತೇ ತರಬೇಕು, ಎಲ್ಲೇ ದಿನ ಮಾಡಬೇಕಂದ್ರೆ ಟೈಮ್ ಸಾಲಲ್ಲ. ಹಾಗಾಗಿ ನನ್ನ ಮಗಳು ಡ್ಯೂಟಿಗೆ ಹೋಗೋದ್ರಾಗನೇ ಒನ್ ಡೇ ಬಿಫೋರೇ ನಾನು ಮಾವಿನಕಾಯನ್ನು ಹರಿದಿಟ್ಟಿದ್ದೀವಿ. ಯಾಕಂದರೆ ಬೇವಿಗೆ ಹಾಕೋದಕ್ಕೆ ಎಲ್ಲರೂ ಕೇಳ್ತಾರೆ. ಹಾಗಾಗಿ ನಾನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೇವಿನ ಗಿಡ. ಬೇವಿನ ಗಿಡ ಕೂಡ ನಮ್ಮ ಮನೆ ಮುಂದೆನೇ ಇದೆ, ಅಲ್ಲಿ ಹೂಗಳನ್ನು ತಂದ್ವಿ. ಬೇವಿನ ಹೂವಿನ ಜೊತೆಗೆ ದೇವ್ರಿಗೆ ಏರ್ಸೋದಕ್ಕೂ ಕೂಡ ಸ್ವಲ್ಪ ಹೂಗಳನ್ನು ತಂದ್ವಿ. ನಮ್ಮ ಕುಶಲ ನಾನು ತರ್ತೀನಂತ ಅವಳು ಕೂಡ ಕೆಲವು ಹೂಗಳನ್ನು ತಂದ್ಲು. ಇನ್ನು ನಾವು ಈ ಸಲ ಬೇವು ಮಾಡೋದಿಲ್ಲಲ್ಲ, ಅದಕ್ಕಾಗಿ ಬೇವಿನ ಪೌಡ್ರ್ ಮಾಡೋಣ ಅಂತ ಪೌಡ್ರ್ ಮಾಡ್ತಾಯಿದ್ದೀನಿ. ಮುಖ್ಯವಾಗಿ ಈ 6 ಸಾಮಗ್ರಿ ಬೇಕೇ ಬೇಕು. ಬೇವು, ಬೆಲ್ಲ, ಮತ್ತು ಖಾರಕ್ಕಾಗಿ ಮೆಣಸು, ಉಪ್ಪು, ಹುಳಿ, ಹುಣಸೆಹಣ್ಣು ಅಥವಾ ಹುಣಸೆಕಾಯಿ, ಒಗರು, ಮಾವಿನಕಾಯಿ ಇವೆಲ್ಲ ಸೇರಿಸಿ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಜೊತೆ ಸೇರಿಸಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿದ್ದೀನಿ. ಅದು ಬೇವು ಇದು ಯಾಕೆ ಅಂತ ಹೂವು ತಿಂದು ನೋಡಿದಾಳೆ. ಅದು ಸ್ವಲ್ಪ ಕಹಿ ಇದೆಯಲ್ಲ, ಇದು ಎಲ್ಲರೂ ಕಹಿ ಇರುತ್ತೆ ಅಂತ ತಿನ್ಸೋದಕ್ಕೆ ಹೋದರೆ ಒಲ್ಲೆ ಅಂತ ಇದ್ದಾಳೆ. ಸುಮ್ಮನೆ ಇವತ್ತು ತಿನ್ನಲೇಬೇಕು ಅಂದರೆ ಸ್ವಲ್ಪನೇ ಹಾಕ್ಸ್ಕೊಂಡು ತಿಂತಾ ಇದ್ದಾಳೆ ನೋಡಿ. ಮುಂಚೆಯಿಂದ ನಾವು ಎಲ್ಲ ರೀತಿಯ ಅಭ್ಯಾಸಗಳನ್ನು ಕಲಿಸಿದ್ರೆ ಮಕ್ಕಳು ಕಲಿತಾರೆ. ಇನ್ನು ಬೇವು ಎಲ್ಲ ಒಬ್ರಿಗೊಬ್ರು ತಿಂದಮೇಲೆ ನಾನು ರಂಗೋಲಿ ಹಾಕಿದಂಗೆ ಫೋಸ್ ಕೊಟ್ಟು ಫೋಟೋ ತೆಗಿತೀನಿ ಅಂತೇಳಿ ಯಾವ ರೀತಿ ಫೋಟೋ ತೆಗೆಸ್ಕೊತಿದ್ದಾಳೆ ನೋಡಿ. ಹಾಗೆ ಇಬ್ಬರು ಸೇಮ್ ಕಲರ್ ಡ್ರೆಸ್ ಹಾಕಿದ್ದೀವಲ್ಲ, ಇದು ನಮ್ಮ ಅತ್ತೆದು ಸೀರೆ ದೊಡ್ಡ ಸೀರೆ ಇತ್ತು, ಅದು 8 ಗಜ. ಅಷ್ಟು ದೊಡ್ಡದು ಬೇಡ ಅಂತ ಕಟ್ ಮಾಡಿದರೆ ಅವಳಿಗೊಂದು ಫ್ರಾಕು ನನಗೊಂದು ಟಾಪ್ ಆಗಿದೆ. ಇಬ್ಬರು ಸೇಮ್ ಹಾಕ್ಕೊಂಡಿದ್ದೀವಿ ಅಂತ ಕೆಲವು ರೀಲ್ಸ್ ಕೂಡ ಮಾಡಿದೆ. ಅವೆಲ್ಲ ನಾವು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಹೇಗೂ ಹಬ್ಬದ ಅಡುಗೆ ಮಾಡೋದೇನಿಲ್ಲಲ್ಲ, ಇನ್ನು ಗುಡಿಗಾದರೂ ಹೋಗಿ ಬರೋಣ ಅಂತ ಮಾರ್ನಿಂಗೆ ಗುಡಿಗೆ ಬಂದ್ವಿ. ಆ್ಯಕ್ಚುಲಿ ಯಾವಾಗಲೂ ಈವ್ನಿಂಗ್ ಹೋಗ್ತಿದ್ವಿ, ಈವ್ನಿಂಗ್ ಜನ ಜಾಸ್ತಿ ಆಗ್ಬೋದು. ಇನ್ನು ಮಾರ್ನಿಂಗೆ ಹೋಗಿ ಬರೋಣ ಅಂತ ನಮ್ಮ ಪಕ್ಕದ ಮನೆಯವರು ಹೋಗ್ತಾಯಿದ್ರು. ಅವರು ನಾವು ಸೇರಿ ಗುಡಿಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಡ್ವಿ. ಯಾಕೆ ನಾನು ಹಬ್ಬದ ಅಡುಗೆ ಮಾಡಿಲ್ಲ ಅಂತಂದರೆ ಅಮ್ಮನ ಮನೆಗೆ ಹೋಗಿದ್ವಿ ಇವತ್ತು ಹಬ್ಬಕ್ಕೆ. ನೋಡಿ ನಮ್ಮಮ್ಮ ಹಬ್ಬದ ಅಡುಗೆ ಮಾಡಿದ್ದಾಳೆ. ಬೇವು ಕೂಡ ನಮ್ಮಮ್ಮನೇ ಮಾಡಿದರು. ಅಮ್ಮ ತುಂಬ ಚೆನ್ನಾಗಿ ಬೇವು ಕಲಿಸ್ತಾರೆ. ಅಸಲು ಬೇವು ಕುಡಿಯುವಾಗ ನಾವು ಒಂದು ಫೋಟೋ ಕೂಡ ತಗೊಂಡಿಲ್ಲ, ಒಂದು ವಿಡಿಯೋ ಕೂಡ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಅದೊಂದೇ ಮಿಸ್ ಆಗಿದೆ. ನಮ್ಮ ಮನೆ ಮುಂದೆನೇ ಗಾರ್ಡನಿಂಗ್ ಮಾಡಿದ್ದಾರೆ, ಎಲ್ಲ ರೀತಿಯ ಹೂಗಳಿದ್ದಾವೆ. ಈ ಎಲ್ಲ ಗಿಡಗಳನ್ನು ನೋಡ್ತಾ ಅವತ್ತು ಈವ್ನಿಂಗ್ವರೆಗೂ ಅಲ್ಲೇ ಇದ್ದು ನಮ್ಮ ಮನೇಲಿ ಉಗಾದಿ ಹಬ್ಬನ ಈ ರೀತಿಯಾಗಿ ಮುಗಿಸಿದ್ವಿ. ನಿಮ್ಮ ಮನೇಲಿ ನೀವು ಹೇಗೆ ಮಾಡಿದ್ರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಾನು ಮೊದಲಿಗೆ ನಮ್ಮ ಚಾನಲ್ ನೇಮನ್ನು ಹೇಳಿದೆ, ಸೂಪರ್ ಮಾಮ್ ಅರುಣಾ ಕನ್ನಡ ಚಾನಲ್ ಅಂತ. ಯಾಕಂದರೆ ನಾನು ತೆಲುಗು ಮತ್ತು ಕನ್ನಡ ಎರಡೂ ಇದೇ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಈಗ ಸೂಪರ್ ಮಾಮ್ ಅರುಣಾ ತೆಲುಗು ಅಂತೇಳಿ ತೆಲುಗು ವೀಡಿಯೋಗಳನ್ನು ಸಪ್ರೇಟಾಗಿ ಒಂದು ಚಾನಲ್ ಮಾಡಿದ್ದೀನಿ. ಆ ಚಾನಲ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ನಮಸ್ಕಾರ, ಥ್ಯಾಂಕ್ ಯು.